ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಲ ದೇವ ಮಕ್ಕಳೇ, ಈ ಹೊಸ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಹಾರಿಸ್ತೇನೆ. ಪ್ರೀತಿಲ ದೇವ ಮಕ್ಕಳೇ, ಪ್ರತಿದಿನ ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ನಾವು ಪ್ರತಿದಿನ ಪ್ರಾರ್ಥಿಸ್ತಾ ಇದ್ವಿ. ದಯಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಕೊಡಿ, ಇತರಿಗೆ ಶೇರ್ ಮಾಡಿ ಎಂಬುದಾಗಿ ದಯಮಾಡಿ ನಿಮ್ಮ ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಪ್ರೀತಿ ಉಳಿದ ಮಕ್ಕಳೇ, ದೇವರು ಈ ವಿಶೇಷವಾಗಿ ಈ ದಿನ ಮುಂಚೆನೇ ವೇಳೆಯಲ್ಲಿ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಪ್ರಾರ್ಥನೆಯಿಂದ 100 ವರ್ಷ ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರು. ಇದಕ್ಕೆ ಆಧಾರವಾಗಿ ಆದಿಕಾಂಡ 26ನೇ ಅಧ್ಯಾಯ 12ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿ ಪಡಿಸಿದನು. ಆಮೀನ್, ಹಲ್ಲೆಲೂಯಾ. ಪ್ರೀತಿ ಹೃದಯ ಮಕ್ಕಳೇ, ಇಸಾಕನು ಆ ಬೀಜವನ್ನು ಬಿಟ್ಟು ಅದೇ ವರ್ಷ 100ರಷ್ಟು ಆಶೀರ್ವಾದ ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಇಸಾಕನ ಜೀವಿತ ನೋಡೋದಾದ್ರೆ ದೇವರನ್ನ ಅದ್ಭುತವಾಗಿ ನಡೆಸಿದ್ರು ಎಂಬುದನ್ನು ನೋಡ್ತೀವಿ. ಇಸಾಕನು ಯಾವಾಗಲೂ ದೇವರಲ್ಲಿ ದೇವರ ಪ್ರಕಾರ ಚಿತ್ತದಂತೆ, ಪರಿಪೂರ್ಣ ಚಿತ್ತದಂತೆ ನಡೀತಾ ಇದ್ರು. ಅದೇ ತರ ಅಬ್ರಾಮನ ನೋಡುವಾಗ, ಅಬ್ರಾಮನಿಗೆ ಇಸಾಕ ಹುಟ್ಟುವಾಗ, ಆತ ಸ್ವಲ್ಪ ಬೆಳೆಯುವಾಗ ದೇವ್ರು ಕೇಳ್ತಾರೆ, ಅಬ್ರಾಮನೇ, ಇಸಾಕನ ನಿನ್ನ ಮಗನಿಗೆ ಬಲಿ ಕೊಡು ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಹೇಗೆ ಅಪ್ಪಿಕೊಳ್ಳಿ, ಇವಾಗೆ ಹುಟ್ಟಿದ್ದಾನೆ, ಇವಾಗೆ ಬೆಳೀತಾ ಇದ್ದಾರೆ ಎಂಬುದಾಗಿ ಗಲಿಬಿಲಿ. ಆದ್ರೂ ಕೂಡ ಮಗನಿಗೆ ಕೊಡ್ತೀನಿ ಅಂತ ಒಂದು ನಂಬಿಕೆಯಿಂದ ಆತ ಇಸಾಕನಿಗೆ ಹೋಗಿ ಬೆಳೆ ಕೂಡ ಹೋಗ್ತಾರೆ. ಆದ್ರೆ ಇಸಾಕ್ ಕೇಳ್ತಾನೆ, ಅಪ್ಪ ನೀನು ಎಲ್ಲವನ್ನು ತಗೊಂಡು ಹೋಗ್ತಾ ಇದೀಯಾ, ಆದ್ರೆ ಕುರಿಯಲ್ಲಿ ಕಟ್ ಮಾಡಕ್ಕೆ ಎಂಬುದಾಗಿ ದೇವ್ರು ಅಬ್ರಾಹ್ಮನಿಗೆ ಹೇಳ್ತಾರೆ. ಆದ್ರೆ ಅಬ್ರಾಹ್ಮ ಹೇಳ್ತಾನೆ, ದೇವರನ್ನ ಒದಗಿಸ್ತಾರೆ ಎಂಬುದಾಗಿ ಕರ್ಕೊಂಡು ಹೋಗ್ತಾರೆ. ಹೌದು ಪ್ರೀತಿ ಮಕ್ಕಳೇ, ಅಬ್ರಾಹ್ಮನ ನಂಬಿಕೆ ದೇವ್ರು ನೋಡ್ತಾರೆ. ಅದೇ ತರ ಇಸಾಕನು ಕೂಡ ಅವತ್ತೇ ಆ ವರ್ಷನೇ 100ರಷ್ಟು ಫಲನ ಕೊಟ್ಟಿದ್ರೆ ನೋಡ್ತೀವಿ. ಪ್ರೀತಿ ಮಕ್ಕಳೇ, ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ಆತನಿಗೆ 100ರಷ್ಟು ಆಶೀರ್ವಾದ ಹೊಂದಿದ್ರೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳು, ಎರಡನೇದಾಗಿ ನೋಡೋದಾದ್ರೆ, ಇಸಾಕನಿಗೆ 40 ವರ್ಷ ವಯಸ್ಸಾದಾಗ ತನಗಾಗಿ ಹೆಣ್ಣನ್ನು ಆರಿಸಿಕೊಂಡನು. ಹೌದು ಪ್ರೀತಿ ಮಕ್ಕಳೇ, ಆದಿಕಾಂಡ 24ನೇ ಅಧ್ಯಾಯ 63 ಹೇಳ್ತದೆ ನೋಡಿ, ಏನಂತೆ, ನಂಬಿಕೆಯಿಂದ ಇದನ್ನು ಮೂರನೇದ ನೋಡಿ, ಆತನು ಇಸಾಕನು ದೇವರು ಒಳ್ಳೆ ಹೆಣ್ಮಗಳನ್ನ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿದ ಮಕ್ಕಳೇ, ಇಸಾಕನ ನಂಬಿಕೆಯಿಂದ ಜೀವಿಸ್ತಾ ಇದ್ದ ಎಂಬುದಾಗಿ ನೋಡ್ತೀವಿ. ಆತ ಎಲ್ಲ ದಾನ ಎಲ್ಲರಿಗೂ ಮಾಡ್ತಾ ಇದ್ದ, ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ದೇವ್ರ ಮೂಲಕ ದಾನ ಮಾಡ್ತಾ ಇದ್ದ. ದೇವ್ರ ಮೇಲೆ ಒಂದು ನಂಬಿಕೆಯಿಂದ ಜೀವಿಸ್ತಾ ಇದ್ದ. ಆತನ ಪ್ರಾರ್ಥನೆ ಕೇಳ್ತಾ ಇದ್ದ ಎಂಬುದನ್ನು ನೋಡ್ತೀವಿ. ಪ್ರೀತಿದ ಮಕ್ಕಳೇ, ಅವರಿಗೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದ ಎಂಬುದನ್ನು ನೋಡ್ತೀವಿ. ಅದೇ ತರ ನೋಡಿ, ಆದಿಕಾಂಡ 25:5ನೇ ವಾಕ್ಯ ಹೇಳ್ತದೆ, ಧ್ಯಾನಿಸಿ ಪ್ರಾರ್ಥಿಸುತ್ತಿದ್ದನು ಇಸಾಕನು ನಂಬಿಕೆಯುಳ್ಳನಾಗಿ, ಪರಿಶುದ್ಧನಾಗಿ, ದೇವರ ಚಿತ್ತವನ್ನು ಕೇಳುವನಾಗಿ, ಅಬ್ರಾಹ್ಮನಿಗೆ ವಿಧೇಯನಾಗಿ, ಇದರಿಂದ ಎಲ್ಲಾ ಆಶೀರ್ವಾದಗಳಿಗೆ ಬಾಧ್ಯಸ್ಥನಾಗಿದ್ದನು. ಆಮೇಲೆ ಹೌದು ಪ್ರೀತಿದ ಮಕ್ಕಳೇ, ಅಬ್ರಾಹ್ಮನಿಗೆ ವಿಧೇಯತೆಯಿಂದ ನಡ್ಕೊಳ್ತಾ ಇದ್ದ. ತಂದೆಗೆ ಒಳ್ಳೆ ಮಗನಾಗಿ ಅವ್ರ ತಂದೆ ಏನ್ ಹೇಳ್ತಾರೋ ಅದನ್ನೆಲ್ಲ ಕೇಳ್ಕೊಂಡು ನಡೀತಾ ಇದ್ದೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ತರ ಇಸಾಕನ ಗುಣಗಳು ನಿಮ್ಮೊಳಗೆ ಕಾಣಬೇಕು. ಅವ್ನ ಪ್ರೀತಿದ ಕಲಿ ನಮ್ಮ ಗುಣಗಳು ಯಾವ ತರ ಇದೆ, ನಮ್ಮ ಗುಣ ಹಾಗೂ ಇಸಾಕನ ಹಾಗೆ ನಾವು ಜೀವಿಸ್ಬೇಕು. ಈ ದಿನಗಳನ್ನ ನೋಡೋದಾದ್ರೆ ತಂದೆ ತಾಯಿಗಳನ್ನ ಪ್ರೀತಿಸದೆ ನಾವು ಜೀವಿಸ್ತಾ ಇರ್ತೀವಿ. ಆದ್ರೆ ಆ ತರ ಮಾಡದೆ ನಾವು ಕೂಡ ತಂದೆನ ಪ್ರೀತಿಸಬೇಕು. ಒಳ್ಳೆ ಮಕ್ಕಳಾಗಿ ನಾವು ಜೀವಿಸುವಾಗ ದೇವರು ನಮ್ಮ ಪ್ರಾರ್ಥನೆ 100ರಷ್ಟು ಫಲ ಕೊಡ್ತಾನೆ. ಇದೇ ವರ್ಷ ಪ್ರೀತಿದ ಮಕ್ಕಳಿಗೆ ನಿಮ್ಮ ಪ್ರಾರ್ಥನೆ ಏನಿದ್ರು ಕೂಡ ದೇವರು 100 ವರ್ಷ ನಿಮಗೆ ಕೊಡ್ತಾನೆ. ನಾವು ಯಾವುದಕ್ಕೂ ಚಿಂತೆ ಮಾಡ್ಬೋದು. ದೇವರಲ್ಲಿ ನಾವು ನಂಬಿಕೆಯಿಂದ ಬಿಡಬೇಕು. ಪ್ರೀತಿದ ಮಕ್ಕಳೇ, ಅಯ್ಯೋ ದೇವರೇ, ನನಗೆ ಬಲಹೀನತೆ ಇದೆ, ನನಗೆ ಏನ್ ಮಾಡ್ಲಿಪ್ಪ, ನಾನು ನನ್ನ ಜೀವನದಲ್ಲಿ ಹೇಗಪ್ಪ ಸಾಗ್ಲಿ ಎಂಬುದಂತ ಕಳವಳದಲ್ಲಿರ್ಬೋದು. ಆದ್ರೆ ದೇವರು ನಿಮ್ಮ ಪ್ರಾರ್ಥನೆಯಿಂದ 100 ವರ್ಷ ಆಶೀರ್ವದಿಸ್ತಾರೆ. ಪ್ರೀತಿಯ ಮಕ್ಕಳೇ, ಯಾವ ತರ ಇಸಾಕನನ್ನ ಅದ್ಭುತ ಮಾಡಿದನೋ, ಆಶೀರ್ವಾದ ಹೊಂದಿದರೋ, ಅದೇ ತರ ಇಂದು ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರೀತಿಯ ಮಕ್ಕಳು, ಯಾವಾಗ್ಲೂ ಪ್ರಾರ್ಥನೆಯಲ್ಲಿ ಬೆಳೆಯುವಾಗ, ಪ್ರತಿದಿನ ದೇವರಲ್ಲಿ ನಾವು ಬೆಳೆಯುವಾಗ ದೇವ್ರು ನಮಗೆ 100ರಷ್ಟು ಆಶೀರ್ವಾದನ ಕೊಡುವಂತ ದೇವರಾಗಿದ್ದಾನೆ. ಇದೇ ವರ್ಷ ಪ್ರೀತಿದ ಮಕ್ಕಳು, ಈ ಮುಂಚಾಣಗಳಲ್ಲಿ ನಿಮ್ಮ ಏನೇ ಪರಿಸ್ಥಿತಿ, ಯಾವುದೇ ಅನಾರೋಗ್ಯದಲ್ಲಿ ಇದ್ರೂ ಕೂಡ ದೇವರು ಗುಣಪಡಿಸುವಂತ ದೇವರು. ಎಂತ ಗಂಭೀರದಲ್ಲಿದ್ರು ಕೂಡ ದೇವರನ್ನ ನಾವು ಪ್ರಾರ್ಥನೆಯಿಂದ ಏನೇ ಮಾಡಿದ್ರು ಜಯ ಕೊಡುವಂತ ದೇವರಾಗಿದ್ದಾನೆ. ಈ ಸೆಕೆಂಡ್ ಕೂಡ ಅದೇ ತರ ಆಶೀರ್ವದಿಸಿದ್ರು. ಪ್ರೀತಿಯ ಮಕ್ಕಳೇ, ಆತ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದ. ಅದೇ ತರ ನಾವು ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಇನ್ನೊಬ್ಬರಿಂದ ಪ್ರೀತಿಯಿಂದ ದೇವರ ಬಳಿಗೆ ಬರುವಾಗ
ದೇವ್ರು ನಮಗೆ 100ರಷ್ಟು ಫಲನ ಕೊಡುವಂತ ದೇವರು, ನಮ್ಮ ಪ್ರಾರ್ಥನೆ ಕೇಳುವಂತ ದೇವರಾಗಿದ್ದಾನೆ. ಯಾವುದಕ್ಕಾಗಿ ಚಿಂತೆ ಮಾಡದೆ ದೇವರಲ್ಲಿ ಇರುವಾಗ ದೇವ್ರು ನಮ್ಗೆ ಖಂಡಿತವಾಗಿ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿ ಉಳ್ಳ ತಂದೆ ದೇವರ ಸ್ವಾಮಿ, ಒಂದು ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡು, ಈ ಹೊಸ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ. ಈ ವಿಡಿಯೋ ಯಾರು ನೋಡ್ತಾರೆ ಸ್ವಾಮಿ, 100ರಷ್ಟು ಆಶೀರ್ವಾದ ಹೊಂದುವಂತೆ ಮಾಡಿದಲ್ಲ ಅಪ್ಪ. ಅದೇ ತರ ಇವ್ರು ಪ್ರಾರ್ಥನೆ ಕೇಳು, ಆ ಮಕ್ಕಳಿಗೆಲ್ಲ ಬಿಡುಗಡೆ ಕೊಡು. ಇಸಾಕನ್ನು ಯಾವ ರೀತಿಯಲ್ಲಿ ಅದ್ಭುತ ಆಶೀರ್ವದಿಸಿರೋ ಅದೇ ತರ ಈ ಮಕ್ಕಳನ್ನು ಕೂಡ ಆಶೀರ್ವದಿಸು. ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೆನ್.